ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ ವಿತ್ ಶೈಲು. ಇವತ್ತು ನಾನು 5 ವರ್ಷದ ಒಳಗಿನ ಮಕ್ಕಳಿಗೆ ಉಂಟಾಗುವಂತಹ ಕೆಮ್ಮು, ಕಫ ಮತ್ತು ಶೀತಕ್ಕೆ ಮನೆಮದ್ದನ್ನು ಹೇಗೆ ಅತಿ ಸುಲಭ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು 100% ವರ್ಕ್ ಆಗುತ್ತೆ. ನೀವು ಮೊದಲನೇದಾಗಿ ಒಂದು ವಿಳ್ಯದೆಲೆನ ತಗೊಳ್ಳಿ. ಈ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಒಂದು ವಿಳ್ಯದೆಲೆ ಜೊತೆಗೆ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ. ದೊಡ್ಡ ಪಾತ್ರೆ ಎಲ್ಲ ಕಡೆ ಸಿಗುತ್ತೆ, ಮನೆಗಳಲ್ಲಿ ಬೆಳೆದಿರ್ತಾರೆ. ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ಗಿಡಗಳನ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆ ನಾನು ಕಪ್ಪು ತುಳಸಿಯನ್ನು ತಗೊಂಡಿದ್ದೀನಿ. ಕಪ್ಪು ತುಳಸಿ 4ರಿಂದ 5 ಎಲೆಗಳನ್ನ ತಗೊಳ್ಳಿ. ಕಪ್ಪು ತುಳಸಿ ಇಲ್ಲ ಅಂದರೆ ನೀವು ಮಾಮೂಲಿ ಹಸಿರು ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಜಜ್ಕೊಳ್ಳಿ. ಹಾಗೆ ಒಂದು ಕಾಳು ಮೆಣಸನ್ನ ಕೂಡ ಜಜ್ಜಿಬಿಟ್ಟು ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ಳಿ. ನಾನು ಯೂಸ್ ಮಾಡಿರುವಂಥ ಎಲ್ಲ ಐಟಮ್ಗಳು ಕೂಡ ಮಕ್ಕಳ ಕೆಮ್ಮು ಮತ್ತು ಕಫಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಎಲ್ಲನೂ ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಇದರಲ್ಲಿರೋ ಯಾವುದೇ ಪದಾರ್ಥ ಕೂಡ ಆಚೆ ಬರಬಾರ್ದು. ಆ ರೀತಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಚಮಚ ತಗೊಂಡು ಇದನ್ನು ಈ ರೀತಿಯಾಗಿ ಚುಚ್ಕೊಳ್ಳಿ. ಈ ರೀತಿ ಬಿಗಿಯಾಗಿ ಚುಚ್ಕೊಳ್ಳಿ. ನಾನೀಗ ತುಂಬಾ ಸುಲಭ ವಿಧಾನದಲ್ಲಿ ಹೇಗೆ ಇದು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಗ್ಯಾಸನ್ನು ಹಚ್ಚಿಬಿಟ್ಟು ಇದನ್ನು ಈ ರೀತಿಯಾಗಿ ನಿಧಾನವಾಗಿ ಬೆಚ್ಚಗೆ ಮಾಡ್ಕೊಳ್ಳಿ. ತುಂಬ ಸುಡೋದಲ್ಲ, ತುಂಬ ಕಪ್ಪಾಗಬಾರ್ದು, ಸ್ವಲ್ಪ ಬೆಚ್ಚಗೆ ಹಾಕ್ಬೇಕು. ಅದು ಇದು ಒಂದು ತವಾ ಇಟ್ಬಿಟ್ಟು ನೀವು ಅದ್ರ ಮೇಲೆ ಸಪ್ರೇಟಾಗಿ ಎಲೆನ ಮಾಡ್ಕೋಬೋದು. ಬಟ್ ಈ ವಿಧಾನ ತುಂಬಾ ಈಸಿ ಆಗುತ್ತೆ, ಹಾಗೆ ತುಂಬ ಫಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕೋದು. ಈಗ ಆಫ್ ಮಾಡಿಕೊಂಡು ಬಿಸಿ ಇರುತ್ತೆ ತಕ್ಷಣವೇ ಒಂದು ಒಳ್ಳೆ ಅಥವಾ ಲೋಟ ಯಾವುದಾದ್ರೂ ತೊಗೊಂಡು ಸ್ವಲ್ಪ ಬಿಸಿನ ಆರಿಸ್ಕೊಂಡು ಆಗಲೇ ನೀವು ಇದನ್ನು ಹಿಂಡ್ಕೋಬೇಕು. ರಸನ ಚೆನ್ನಾಗಿ ಹಿಂಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇಲ್ಲಿ ಯೂಸ್ ಮಾಡಿರುವಂತಹ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಎಲ್ಲ ನ್ಯಾಚುರಲ್. ಮಕ್ಕಳಿಗೆ ಕೆಮ್ಮಿಗೆ ವಿಳ್ಯದೆಲೆ ಹಾಕೋದು ದೊಡ್ಡ ಪಾತ್ರೆ ತುಂಬಾ ಒಳ್ಳೆಯದು, ಅವ್ರ ಕಫಾನ ಕರಗಿಸುತ್ತೆ, ತುಂಬಾ ಹೆಲ್ತಿ. ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಕೂಡ ಅಷ್ಟೇ, ಶೀತಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ವಲ್ಪ ಖಾರ ಇರುತ್ತೆ ಮಕ್ಕಳಿಗೆ. ನೀವು ಬೇಕು ಅಂದರೆ ಇದಕ್ಕೆ ಕೆಂಪು ಕಲ್ಲು ಸಕ್ಕರೆನ ಸ್ವಲ್ಪ ಪುಡಿ ಹಾಕೋಬಹುದು. ಇದು ಸ್ವಲ್ಪನೇ ಮಾಡಿರೋದ್ರಿಂದ ತಕ್ಷಣ ನೀವು ಕುಡಿಸಿ ಚೂರು ನೀರು ಕುಡಿಸಿದ್ರೆ ಆಗುತ್ತೆ. ಇದು ದಿನಕ್ಕೆ 1 ಸಲ ಮಾತ್ರ. ನೀವು 2ರಿಂದ 3 ದಿನ ರೆಗ್ಯುಲರ್ ಆಗಿ ಕೊಟ್ಟರೆ ಮಕ್ಕಳಿಗೆ ಕಫ, ಕೆಮ್ಮು, ಶೀತ ಎಲ್ಲ ಕೂಡ ಹೊರಟೋಗುತ್ತೆ. ಈಗ ನಾನು ಮಾಡಿರೋಂತಹ ಕಷಾಯ ರೆಡಿಯಾಗಿದೆ, ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಇದೇ ಥರ ನೋಡಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.